ಬಸವಣ್ಣ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ 10ನೇ ವರ್ಷದ ವಾರ್ಷಿಕೋತ್ಸವವನ್ನು ಇವತ್ತು ಆಚರಣೆ ಮಾಡಲಾಗಿತ್ತು. ಈ ಬಸವಣ್ಣ ದೇವಸ್ಥಾನ ಒಂದು ಗುಡಿ ಆಗಿತ್ತು. ಇದು ಅದ್ಭುತವಾಗಿ ಬೆಳೆದೋಯ್ತಿದ್ದು. 60 ವರ್ಷ ಕಾಲದ ಹಳೇ ಬಸವಣ್ಣ ಸಣ್ಣ ಪುಟ್ಟದಿತ್ತು. ಇದನ್ನು ಈ ದೇವಸ್ಥಾನಕ್ಕೆ ಕಟ್ಟಬೇಕು ಅಂತ ಹೋದಾಗ ಕಟ್ಟೋಕ್ಕಾಗಲ್ಲ ಕೆಲವರಿಗೆ. ಅದನ್ನು ಈ ಭಾಗದ ಮಾಜಿ BBMP ಸದಸ್ಯರಂಥ ಪದ್ಮಾವತಿ ಶ್ರೀನಿವಾಸ್ ಅವರ ಗೆದ್ದ ನಂತರ, ನಮ್ಮ ನಾಯಕರು ಗೋಪಣ್ಣವ್ರ ಗೆದ್ದ ನಂತರ ಈ ದೇವಸ್ಥಾನ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿಸ್ತು. 10 ವರ್ಷ ಆಯಿತು. ನಮ್ಗೆ ತುಂಬ ಸಂತೋಷ. ಇವತ್ತು ನಮ್ಮ ನಾಯಕರು ಗೋಪಾಲಯ್ಯವರು, ಪದ್ಮಾವತಿ ಶ್ರೀನಿವಾಸು, ಊರಿನ ಮುಖಂಡರು ಎಲ್ಲ ಸೇರಿ ಇವತ್ತು ಒಳ್ಳೆಯ ವಿಜೃಂಭಣೆಯಿಂದ ದೇವಸ್ಥಾನವನ್ನು ಇವತ್ತು ಪೂಜೆ ನಡೆಸಿದ್ರು. ಹೋಮ ಆಗಿದೆ. ಹಾಗೆ ಹಿಂಗೆ ನಡ್ಕೊಂಡ್ರೆ ತುಂಬ ಸಂತೋಷ. ಮತ್ತು ನಾಳೆ ವೈಕುಂಠ ಏಕಾದಶಿ ದೇಶಾದ್ಯಂತ ನಡೆದಂಥ ತಿರುಪತಿ ವೆಂಕಟರಮಣ ಸ್ವಾಮಿ ಏನು ದೇವಸ್ಥಾನ ನಡೀತದೆ, ಅದೇ ಮಾದರಿಯಲ್ಲಿ ನನ್ನ ಕಮಲಾನಗರದ ಭಕ್ತಾದಿಗಳು ನೋಡೋಕ್ಕೋಸ್ಕರ ವೆಂಕಟರಮಣ ಸ್ವಾಮಿ ನೆಲೆಸಿದ್ದಾನೆ. ಪದ್ಮಾವತಿ ಶ್ರೀನಿವಾಸ ಎರಡುವೆ ಇಲ್ಲಿ ಗಣಪತಿ, ಶ್ರೀರಾಮ್ ಪರಿವಾರ, ಬಸವೇಶ್ವರ, ಪದ್ಮಾವತಿ ಶ್ರೀನಿವಾಸ ಇಷ್ಟು ದೇವರು ಇಲ್ಲಿರೋದ್ರಿಂದ ವೆಂಕಟರಮಣ ಸ್ವಾಮಿನ ವೈಕುಂಠವನ್ನು ಇಲ್ಲಿ ನಾವು ಮಾಡಿಸ್ತಾಯಿದ್ದೀವಿ. ವರ್ಷ ಸುಮಾರು ಜನ 20,000 25,000 ಜನ ಬರ್ತಾಯಿದ್ದಾರೆ. ನಾಳೆನೂ ಜನ ಬರ್ತಾರೆ. ವಿಜೃಂಭಣೆ ನಡೀತದೆ ಅಂತೇಳಿ ನಾನು ಹೇಳ್ತಾಯಿದ್ದೀನಿ. ವಾರ್ಷಿಕೋತ್ಸವಕ್ಕೆ ಇವತ್ತು ಅನ್ನದಾಸೋಹವನ್ನು ನಮ್ಮ ನಾಯಕರು ಗೋಪಣ್ಣವರು, ಹೇಮಲತಾ ಗೋಪಾಲಯ್ಯವರು, ಅವರ ಕುಟುಂಬ ಪ್ರತಿನಿತ್ಯ ನಮ್ಮ ಜೊತೆಯಲ್ಲಿ ಇದ್ದೇ ಇರ್ತೀವಿ. ಇಲ್ಲಿ ಅವ್ರ ನಾಯಕರು ನಮಗೆಲ್ಲ ಸಾಥ್ ಕೊಟ್ಟು ನಾವು ಬೆಳೆಸಿ ಊರಿನ ಜನಕ್ಕೆ ಒಳ್ಳೇದು ಮಾಡಿ ಆರೋಗ್ಯ ಬಗ್ಗೆ ಕೊಡಲಿ ಅಂತೇಳಿ ನಾನು ಕೇಳಿಸ್ತೇ, ಪರಮಾತ್ಮಕ್ಕೆ ಕೇಳಿದಷ್ಟೇ. ನಮ್ಮ ಜನಕ್ಕೆ ಒಳ್ಳೆಯದಾಗಲಿ, ಯಾವುದೇ ಕಷ್ಟ ಕಾರ್ಪಣೆ ಇಲ್ದಂಗೆ, ಕಾಯಿಲೆ ಇಲ್ದಂಗೆ ಪರಮಾತ್ಮ ಈ ದೇವರು 5 ದೇವರುವೇ ಕೈ ಹಿಡಿದಾನೆ ಅಂತ ನಾನು ಕಮಲಾರ ಜನತೆಗೆ ಕೇಳ್ಕೊಳ್ತಾ ಇದ್ದೀನಿ. ದೇಶಕ್ಕೂ ಒಳ್ಳೆಯದಾಗಲಿ, ರಾಜ್ಯಕ್ಕೂ ಒಳ್ಳೆಯದಾಗಲಿ, ನಮ್ಮ ಕ್ಷೇತ್ರಕ್ಕೂ ಒಳ್ಳೆಯದಾಗಲಿ ಅಂತ ಕೈ ಮುಗಿದು ನಾನು ಕೇಳ್ಕೊಳ್ತಾ ಇದ್ದೀನಿ. ನಾಳೆಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆಲ್ಲ ಕ್ಯೂನ ವ್ಯವಸ್ಥೆ ಮಾಡಿದ್ದೀವಿ. ಆ ವ್ಯವಸ್ಥೆಗೆ ಅನುಕೂಲವಾಗಿ ಲಡ್ಡು ಸೇವನೆ ಮಾಡಿದ್ದೀವಿ. ನಮ್ಮ ನಾಯಕರು ಗೋಪಣ್ಣವರ ಆಶೀರ್ವಾದ ಅದು. ಅವರು ವರ್ಷ 20,000 ಲಡ್ಡು ಕೊಡ್ತಾರೆ. ಅವರ ಆಶೀರ್ವಾದ ಇದ್ದೇ ಇದೆ. ಲಡ್ಡು ಸೇವೆ ಎಲ್ಲರಿಗೂ ಜನ ಬಂದವ್ರಿಗೆ ಭಕ್ತಾದಿಗಳಿಗೆ ಲಡ್ಡು ಕೊಟ್ಟು ಸೇವೆ ಮಾಡ್ತೀವಿ. ಬೆಳಿಗ್ಗೆ 5:30 ಸ್ಟಾರ್ಟ್ ಆಗಿ ರಾತ್ರಿ 12 ಗಂಟೆ ಆಗ್ತದೆ. ದೇವ್ರನ್ನ ಕೆಳಗಡೆ ಇಳಿಸಿ ನಾವೆಲ್ಲ ದೇವರಿಗೆ ನಮಸ್ಕಾರ ಮಾಡಿ ಮನೆಗೆ ದೇವರನ್ನು ಮಲಗಿಸಿ ಸ್ನಾನೋಷಣ ಮಾಡಿ ನಾವು ಎಲ್ಲ ಮನೆಗೆ ಹೋಗ್ತಾಯಿದ್ವಿ. ಒಳ್ಳೆಯದಾಗ್ತದೆ ಅಂತ ನಾನು ಕೇಳ್ಕೊತೀನಿ. ಶನಿವಾರ 11ನೇ ತಾರೀಕು ದೇವರ ಮೆರವಣಿಗೆ ತಂಡದಿಂದ ಡೊಳ್ಳು ತಂಡ ಇರ್ಬೋದು, ನಗರಿ ತಂಡ ಇರ್ಬೋದು, ಒಂದು ತಂಡದಿಂದ ವೀರಗಾಸಿಯಿಂದ ಒಂದು ರಸ್ತೆ ನಮ್ಮ ಕಮಲಾರದ ಮುಖ್ಯ ರಸ್ತೆಗೆ ಬಂದು ಒಂದು ಮೆರವಣಿಗೆಯನ್ನು ಮಾಡ್ತಾಯಿದ್ದೀವಿ. ದೇವರು ಒಳ್ಳೆಯದಾಗಲಿ, ನಮಗೆಲ್ಲರಿಗೂ ಒಳ್ಳೇದು ಮಾಡಲಿ, ಯಾವುದೇ ಕಷ್ಟ ಕಾಲ ಏನು ಬರ್ದಂಗೆ ಸುಖವಾಗಿ ನಡ್ಕೊಂಡು ಹೋಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ.